ಯಾವಾಗ ದೇಶದಲ್ಲಿ ಕಂಟೆಂಟ್ ಕ್ರಿಯೇಟರ್ಗಳು ಸತ್ಯವನ್ನು ಹೇಳುತ್ತಿದ್ದು ಸ್ಟೇಜ್ ಮೇಲೆ ನಗಿಸುವ ಕಮಿಡಿಯನ್ಗಳು ಪತ್ರಕಾರಿಕೆಯ ಕೆಲಸವನ್ನು ಮಾಡ್ತಿರುವಾಗ ಸತ್ಯವನ್ನು ಜನರ ಮುಂದೆ ತರಬೇಕಾದಂತ ಪತ್ರಿಕೋದ್ಯಮ ಮತ್ತು ಮೀಡಿಯಾಗಳು ತಮ್ಮ ಟಿಆರ್ಪಿಗಾಗಿ ಹೊಸ ಹೊಸ ವಿಷಯಗಳನ್ನು ಹುಡುಕುತ್ತಿರುವಾಗ ಸರ್ಕಾರ ಜನರ ಮುಂದೆ ಕಾಮಿಡಿ ಮಾಡುತ್ತಿದೆ. ಯಾವಾಗ ದೇಶದಲ್ಲಿ ಎಜುಕೇಶನ್ಗಿಂತಲೂ ಮಂದಿರ ಮಸೀದಿ ಹಿಜಾಬ್ ಶಾಲು ಮುಖ್ಯವಾಗುತ್ತಿದೆಯೋ, ಯಾವಾಗ ದೇಶದಲ್ಲಿ ವಿಜ್ಞಾನಿಗಳು, ವಿದ್ಯಾವಂತರು, ಪರಿಸರ ಮತ್ತು ಸಮಾಜದ ಬಗ್ಗೆ ಪ್ರಶ್ನೆ ಮಾಡುವ ವ್ಯಕ್ತಿಗಳು ತಾವು ಪ್ರಶ್ನೆ ಮಾಡಿದ್ದಕ್ಕಾಗಿ ಜೈಲು ಸೇರುತ್ತಿರುವಾಗ, ನ್ಯಾಯಾಲಯಗಳು ಈಗಾಗಲೇ ಜೈಲು ಶಿಕ್ಷೆಯನ್ನು ವಿಧಿಸಿರುವ ಅತ್ಯಾಚಾರಿಗಳಿಗೆ ಹಾಗೂ ಕೊಲೆಗಡಿಗರಿಗೆ ಸಮಾಜದಲ್ಲಿ ಕೆಲವರು ಭವ್ಯ ಸ್ವಾಗತವನ್ನು ನೀಡುತ್ತಿರುವಾಗ, ಯಾವಾಗ ದೇಶದಲ್ಲಿ ಜನ ಭವಿಷ್ಯಕ್ಕಿಂತ ವರ್ತಮಾನದಲ್ಲಿ ಹೆಚ್ಚು ವಿಶ್ವಾಸ ಮತ್ತು ನಂಬಿಕೆಯನ್ನು ಹೊಂದಿರುವಾಗ, ಯಾವಾಗ ದೇಶದಲ್ಲಿ ಓದುವ ವಯಸ್ಸಿನ ಮಕ್ಕಳು ವಿದ್ಯಾವಂತರಾಗುವುದಕ್ಕಿಂತ ಸ್ವಾಮೀಜಿ ಆಗುವುದರಲ್ಲೇ ಹೆಚ್ಚು ಲಾಭವನ್ನು ಕಾಣುತ್ತಿರುವಾಗ, ಯಾವಾಗ ದೇಶದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡುವುದಕ್ಕಿಂತ ಫ್ರೀ ರೇಷನ್ ಕೊಡುವುದೇ ಉತ್ತಮ ಎಂದು ಸರ್ಕಾರ ಫ್ರೀ ರೇಷನ್ ಕೊಡುವುದನ್ನೇ ಗೌರವದಿಂದ ಹೇಳಿಕೊಳ್ಳುತ್ತಿರುವಾಗ, ಯಾವಾಗ ದೇಶದಲ್ಲಿ ರೀಲ್ಸ್ ಮಾಡುವವರು ಅವಿದ್ಯಾವಂತರು ಎಂಎಲ್ಎ ಆಗಿ ಆಯ್ಕೆಯಾಗಿ ವಿಶ್ವದ ಪ್ರತಿಷ್ಠಿತ ಗಣಿತಜ್ಞ 70ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಲಕ್ಷಾಂತರ ಸಂಖ್ಯೆಯ ವಿದ್ಯಾರ್ಥಿಗಳು ಐಐಟಿ ತರದ ಸಂಸ್ಥೆಗಳನ್ನು ಸೇರಲು ಸಹಾಯ ಮಾಡಿದ ಒಬ್ಬ ಶಿಕ್ಷಕ ಹೀನಾಯವಾಗಿ ಸೋಲುತ್ತಿರುವಾಗ, ನೀವೇ ಯೋಚನೆ ಮಾಡಿ ನಮ್ಮ ದೇಶದ ಭವಿಷ್ಯ ಏನಾಗುತ್ತದೆ ಎಂದು. ಸರಿಯಾಗಿ ಕಸದ ಡಬ್ಬಕ್ಕೆ ಕಸ ಹಾಕದ ನಮ್ಮ ಜನ ಉತ್ತಮ ವಿದ್ಯಾವಂತರಿಗೆ ವೋಟ್ ಹಾಕುತ್ತಾರೆ ಎಂದು ನಂಬುವುದು ನಿಜವಾಗಲೂ ತಪ್ಪೆ. ಆದರೆ ಇನ್ನೂ ನಮ್ಮ ಜನರ ಮೇಲೆ ನಂಬಿಕೆ ಇದೆ.